ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೃಷ್ಣ ಕೃಷ್ಣ, ಇರೋ ಬರೋ ಧೈರ್ಯನೆಲ್ಲ ಒಟ್ಟಿಗಾಕಿ ಈ ಕೆಲ್ಸಕ್ಕೆ ಕೈ ಹಾಕಿದೀನಿ. ಏನೇ ಕಷ್ಟ ಬಂದ್ರೂ ಎದುರಿಸೋ ಶಕ್ತಿ ನೀನೇ ಕೊಡ್ಬೇಕು. ಅರೆ, ನನಗೆ ಮತ್ತ್ಯಾಕೆ ಭಯ ಆಗ್ತಿದೆ? ಇಲ್ಲ, ನಾನು ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಅಜ್ಜಿಗೋಸ್ಕರ, ನನ್ನ ಸ್ವಾಭಿಮಾನಕ್ಕೋಸ್ಕರ ನಾನು ದುಡಿಯೋದು ಅನಿವಾರ್ಯ. ಯಾವ ಕೆಲಸನೂ ಮೇಲಲ್ಲ, ಯಾವ ಕೆಲಸನೂ ಕೀಳಲ್ಲ. ನಾನು ಡಾಕ್ಟರ್ ಆಗಿ ದುಡಿಯೋ ತನಕ ಖಾಲಿ ಇರೋ ಬದಲು ಈ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಹೆದರ್ಕೊಳ್ಬಾರ್ದು, ಧೈರ್ಯವಾಗಿದ್ದು ಎಲ್ಲದನ್ನೂ ಎದುರಿಸ್ಬೇಕು. ದೇವ್ರೆ, ಈ ಕೆಲಸದಲ್ಲೆಲ್ಲ ನಿನ್ನೆ ನೋಡ್ತೀನಪ್ಪ. ₹500 ಫಸ್ಟ್ ರೈಡಾ? ಕೃಷ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸರ್, ನೀವೇನಾ ಬುಕ್ ಮಾಡಿದ್ದು? ಎಸ್ ಮ್ಯಾಮ್, ನಾವೇ ಬುಕ್ ಮಾಡಿರೋದು. ಅಮ್ಮ ಬರ್ತಾರೆ. ಸರ್, OTP ಹೇಳಿ. 5680. ನಿನ್ನ ದೇವರೇ ಕಳ್ಸ್ಕೊಟ್ಟಂಗಾಯ್ತು ಕಣವ. ಆ ಹುಡುಗರ್ಗೆ ಹೇಳಿದ್ರೆ ಸುಯಿ ಅಂತ ವಿಮಾನ ಹೋದಂಗ ಹೋಗ್ಬಿಡ್ತಾರೆ. ನನ್ಗಂತೂ ಬಹಳ ಭಯ ಆಯ್ತು ಕಣವ. ಏನು ವರಿ ಮಾಡ್ಕೋಬೇಡಿ ಅಮ್ಮ, ನಿನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋ ಜವಾಬ್ದಾರಿ ನಂದು. ನಿನ್ ಗೊತ್ತಾ ನಾನು ಎಲ್ಲಿಗೆ ಹೋಗ್ತೀನಿ ಅಂತ? ಹ್ಞೂ ಅಮ್ಮ, ನಿಮ್ ಮಗ ಬೈಕ್ ಬುಕ್ ಮಾಡುವಾಗ ಲೊಕೇಶನ್ ಹಾಕಿ ಬುಕ್ ಮಾಡಿರೋದು. ಮೊಬೈಲ್ ಅಲ್ಲಿ ಎಲ್ಲ ಇರುತ್ತೆ. ಅಯ್ಯೋ, ಜಾಗ ಅಂತಲ್ಲ, ಯಾರ ಮನೆ ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ಅದೆಲ್ಲ ಗೊತ್ತಾಗಲ್ಲ ಅಮ್ಮ. ಸರಿ, ನಿನ್ನ ಹೆಸರೇನಂದೆ? ನಿಧಿ. ನಿಧಿ? ಹಬ್ಬಬ್ಬ, ಬಂಗಾರದಂತ ಹೆಸರಿಟ್ಟವ್ರಪ್ಪ. ನೀನು ಹೆಸರಿಗೆ ತಕ್ಕಂಗೆ ಬಂಗಾರದಂಗೆ ಮಾತಾಡ್ತಾ ಇದೀಯ. ಈಗ ನಾನು ಎಲ್ಲೋಗ್ತಿದ್ದೀನಿ ಗೊತ್ತಾ? ನನ್ ಮಗಳಿಗೆ ಮಗು ಆಗ್ತಾ ಇದೆ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಸೂಪರ್ ಅಮ್ಮ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡು, ಈ ಬ್ಯಾಗಲ್ಲಿ ನನ್ ಮೊಮ್ಮಗುಗೆ ಏನೇನ್ ಬೇಕೋ ಎಲ್ಲ ಇಟ್ಕೊಂಡಿದೀನಿ. ನಿಮ್ ಮಾತಲ್ಲಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಾಯ್ತು. ಬನ್ನಿ ಕೂತ್ಕೊಳ್ಳಿ. ಆದಷ್ಟು ಬೇಗ ನಿಮ್ ಮಗಳು ಮನೆಗೆ ಸೇಫ್ ಆಗಿ ರೀಚ್ ಮಾಡಿಸ್ತೀನಿ. ಬನ್ನಿ. ಅಮ್ಮ, ಇಲ್ಲೇನಾ? ಹ್ಞೂ ಕಣವ, ಇಲ್ಲೇನೆ. ಹುಷಾರಾಗಿಳಿರಿ. ಆಯ್ತವ? ಅಮ್ಮ, ಇದೆಲ್ಲ ಏನು ಬೇಡ. ಅಜ್ಜಿ ಆಗ್ತಿರೋ ನಿಮ್ಗೆ ನನ್ ಕಡೆಯಿಂದ ಸಣ್ಣ ಉಡುಗೊರೆ. ನಿಮ್ಗೆ ಮೊಮ್ಮಗು ಆಗತ್ತಲ್ಲ, ಆ ಮಗುಗೆ ಏನಾದ್ರೂ ಉಡುಗೊರೆ ಕೊಡ್ಸಿ. ಈ ನಿನ್ನ ಒಳ್ಳೆತನಕ್ಕೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಕಣವ. 100 ವರ್ಷ ಚೆನ್ನಾಗ್ ಬಳವ. ಸರಿ ಅಮ್ಮ, ತಗೊಳ್ಳಿ. ಕೊಡವ, ಕೊಡ. ಬರ್ತೀನಿ ಕಣವ. ರಿಸೀವ್ಡ್ ₹150. ಅಯ್ಯಯ್ಯೋ, ನಾನು ಈ ಕೆಲಸ ಮಾಡ್ತಿರೋದೇ ದುಡ್ಡಿಲ್ಲ ಅಂತ. ಅವ್ರು ದುಡ್ಡು ಕೊಡೋಕೆ ಬಂದ್ರೆ ನಾನು ಬೇಡ ಅನ್ಬಿಟ್ನಲ್ಲ. ಇರ್ಲಿ, ಪರವಾಗಿಲ್ಲ. ಹೇಗಿದ್ರು ನೆಕ್ಸ್ಟ್ ರೈಡ್ ಬರುತ್ತಲ್ಲ, ಅದರಿಂದ ದುಡಿದ್ರಾಯ್ತು. ಕಷ್ಟ ಇದೆ ಅಂತ ಬೈಕ್ ಟ್ಯಾಕ್ಸಿ ಮಾಡೋದಕ್ ಬಂದು ದಯೆ, ಕರುಣೆ, ಪ್ರೀತಿ ಎಲ್ಲ ತೋರ್ಸಿದ್ರೆ ಸಂಪಾದನೆ ಮಾಡಕ್ಕಾಗತ್ತಾ? ನಿಮ್ಗೊಂದು ಸಾಂಗ್ ಸಜೆಸ್ಟ್ ಮಾಡ್ತೀನಿ, ಅದನ್ನ ರಿಂಗ್ ಆಗಿ ಸೆಟ್ ಮಾಡ್ಕೊಳ್ಳಿ. ಆಕರ್ಣನಂತೆ ನೀರಾರಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ.
ಮೊಮ್ಮಗು ಆಗ್ತಿದೆ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಂಡ್ರು. ಅದಕ್ಕೆ ಆ ಮಗುಗೆ ಏನಾದ್ರು ಗಿಫ್ಟ್ ಕೊಡ್ಸಿ ಅಂತ ಆ ದುಡ್ಡನ್ನ ಹಾಗೆ ಬಿಟ್ಟೆ. ಅವ್ರಿಗೆ ಖುಷಿ ಆಯ್ತಲ್ಲ, ನನಗೆ ಅದ್ ಸಾಕು. ನಾವು ಅವಾಗ ಈ ತರ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತೀವಿ. ರೋಡಲ್ಲಿ ವಯಸ್ಸಾದವ್ರು ಕಾಣಿಸಿದ್ರೆ ಅವ್ರ ಅಡ್ರೆಸ್ ಎಲ್ಲ ಕೇಳ್ಕೊಂಡು ಅವ್ರ ಮನೆ ತನಕ ಡ್ರಾಪು ಆಗ್ತಿರ್ತೀವಿ. ನೀವು ಇದನ್ನ ಮಾಡ್ತಿರೋದು ಆನ್ ಮಾಡಕ್ಕೆ ಅಂತ ನೆನ್ಪಿಟ್ಕೋಬೇಕು. ಈ ತರ ಫ್ರೀ ರೈಸ್ ಕೊಡ್ತಾ ಹೋದ್ರೆ ಸಿಂಗಲ್ ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ. ಇವಳು ಮುಂಚೆ ಹಿಂಗೆಲ್ಲ ಮಾಡಿ ತುಂಬಾ ಲಾಸ್ ಮಾಡ್ಕೊಂತಿದ್ಲು. ಪಾರ್ಟ್ ಟೈಮ್ ಜಾಬ್ ಅಲ್ವಾ, ಹೆಂಗೋ ಮ್ಯಾನೇಜ್ ಆಗ್ತಿತ್ತು. ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ. ನಾವು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಪರ್ ಡೇ 1000ದಿಂದ 1200 ದುಡಿತೀವಿ. 200 ರೂಪಾಯಿ ಬರೀ ಪೆಟ್ರೋಲ್ಗಂತಾನೆ ಎತ್ತಿಟ್ರೆ ನಮ್ಮ ಹತ್ರ 1000 ರೂಪಾಯಿ ಇಳಿಯುತ್ತೆ. ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಾವ್ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ಖುಷಿ ಸಿಗುತ್ತೆ ಅಂದ್ರೆ ಅದಿನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೆ ದೊಡ್ಡೋರು ಹೇಳಿಲ್ವಾ, ದುಡ್ಡನ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಖುಷಿನ ಮತ್ತೆ ಪ್ರೀತಿನ ಸಂಪಾದನೆ ಮಾಡಕ್ ಆಗಲ್ಲ ಅಂತ. ಅದನ್ನೆಲ್ಲ ನಾವು ಈ ತರ ಕೆಲ್ಸದಿಂದ ಸಂಪಾದನೆ ಮಾಡ್ಬೋದು. ಆಕ್ಚುಲಿ ನಮ್ ಸುತ್ತಮುತ್ತ ಯಾರು ಇರ್ತಾರೆ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅದ್ರ ಮೇಲೆ ನಮ್ ಗುಣ ಡಿಸೈಡ್ ಆಗುತ್ತೆ. ನಾವು ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ನೀವ್ ಯಾವ್ದೋ ಒಳ್ಳೆ ಪರ್ಸನ್ ಜೊತೆನೇ ಇದ್ದೀರಾ ಅನ್ಸುತ್ತೆ. ಇಲ್ಲಿಗೆ 900 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಇದರಿಂದ ನನಗಾಗ್ಲಿ ಅಜ್ಜಿಗಾಗ್ಲಿ ಸಣ್ಣ ಪುಟ್ಟ ತೊಂದರೆ ಆದ್ರೂ ಹೆಲ್ಪ್ ಆಗುತ್ತೆ. ಸ್ವಾಭಿಮಾನ ಅಂತ ಕಲ್ಸ್ಕೊಟ್ಟಿದ್ದ ಅಜ್ಜಿಗೆ ಇತ್ತೀಚೆಗೆ ತುಂಬಾ ನೋವಾಗಿದೆ. ಅಟ್ಲೀಸ್ಟ್ ಇದರಿಂದ ಆದ್ರೂ ಸಮಾಧಾನ ಆಗ್ಲಿ. ನನ್ ಮೊದಲನೇ ಸಂಪಾದನೆನ ಕರ್ಣ ಸರ್ಗ್ ಫೋನ್ ಮಾಡಿ ಹೇಳಿದ್ರೆ ಹೇಗಿರುತ್ತೆ? ಎಸ್. ಅಯ್ಯೋ ಬೇಡ ಬೇಡ ಬೇಡ, ಕರ್ಣ ಸರ್ಗೆ ಏನಾದ್ರು ನಾನು ಹೇಳಿದ್ರೆ ಯಾಕೆ ಆ ಕೆಲ್ಸಕ್ಕೆ ಸೇರಿದೆ, ಎಷ್ಟು ಸಂಬಳ, ಏನು ಎತ್ತ ಅಂತ 1000 ಕ್ವಶನ್ ಮಾಡಿ ಆ ಕೆಲ್ಸನೇ ಬಿಡಿಸ್ಬಿಡ್ತಾರೆ. ಅವ್ರಿಗೆ ಹೇಳ್ದಿರೋದೇ ವಾಸಿ. ಆದ್ರೆ ಏನ್ ಮಾಡ್ಲಿ, ನನ್ ಖುಷಿನ ಯಾರ ಹತ್ರ ಹಂಚ್ಕೊಳ್ಳೇಬೇಕು. ಯಾರಿಗ್ ಫೋನ್ ಮಾಡ್ಲಿ?